ಧನಲಾಭವು ಮುಂದುವರಿತದೆ. ಧನಾಧಿಪತಿ ಧನಸ್ಥಾನದಲ್ಲಿ ವಕ್ರಿ ಗುರುವಿನ ಸಂಚಾರ, ಬೇಕಾದಷ್ಟು ಆದಾಯವು ಉಂಟಾಗ್ತದೆ. ಕುಟುಂಬದ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಉದ್ಯೋಗದಾತರಿಗೆ ಉದ್ಯೋಗದ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡ್ತಕ್ಕಂತಹ ಚಿಂತನೆಗಳು, ಅದರ ಪ್ರಯತ್ನಗಳು ಕೈಗೂಡ್ತದೆ. ಬೇರೆ ಬೇರೆ ಕಾರ್ಯಾರ್ಥ ದೇಶ ವಿದೇಶಗಳಿಗೆ ಸಂಚಾರವು ಏರ್ಪಡ್ತಕ್ಕಂತಹ ಒಂದು ಯೋಗಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲ. ವೈದ್ಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ವೈದ್ಯರಿಗೆ ಅಂತಂದರೆ ವೈದ್ಯಕೀಯ ಸಮುದಾಯಕ್ಕೆ, ಇನ್ಕ್ಲೂಡಿಂಗ್ ಮೆಡಿಸನ್ಸ್, ಆ ರೀತಿ ಯೋಚನೆ ಮಾಡಬೇಕು. ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾದವ್ರಿಗೆ ಇದಕ್ಕೆಲ್ಲ ಸ್ವಲ್ಪ ಸ್ಲೋ ಆಗ್ತದೆ. ಧನಸ್ಥಾನದಲ್ಲಿ ಗುರುವು ಇದ್ದರೂ ಕೂಡ ಧನಾಧಿಪತಿಯು ಬುಧನಿಗೆ ಬಲ ಇಲ್ಲದೇ ಇರತಕ್ಕಂತಹ ಮಾಸವಿದೆ. ಸ್ವಲ್ಪ ಖರ್ಚು ವೆಚ್ಚದಲ್ಲಿ, ನಿಮ್ಮ ಆಯೋಜನೆಯಲ್ಲಿ, ದ ವೇ ಯು ಟ್ರೀಟ್ ದ ಪೀಪಲ್ ಟು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ವೃಷಭ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ರುದ್ರಾಭಿಷೇಕ, ಈಶ್ವರನಿಗೆ ನಮಸ್ಕಾರ ಸೇವೆಗಳು, ಅಭಿಷೇಕ ಸೇವೆಗಳು, ಇದನ್ನು ಮನೆಯಲ್ಲೂ ಮಠದಲ್ಲೂ ಮಂದಿರದಲ್ಲೂ ನಿಮಗೆ ಎಲ್ಲಾಗ್ತದೆ ಹೆಚ್ಚು ರುದ್ರಾರಾಧನೆಯನ್ನು ಮಾಡಿ, ವಿಶೇಷ ಪುಣ್ಯಕರ. ಮಿಥುನ ರಾಶಿ, ಮಿಥುನ ರಾಶಿಯಲ್ಲೇ ವಕ್ರಿ ಗುರು ಬಲ ಇಲ್ಲ, ಆದರೂ ಕೂಡ ಗುರುವು ಬಾಧಕನಲ್ಲ. ಮಿಥುನ ರಾಶಿಯಲ್ಲಿ ಸಂಚಾರ ಇದ್ದಾಗ ಉದ್ಯೋಗದಲ್ಲಿ ಪ್ರಗತಿ, ಧಾರ್ಮಿಕ ಆಸಕ್ತಿ ಬೆಳೆಯುತ್ತೆ. ಒಂದು ರೀತಿಯ ನೈಷ್ಠಿಕತೆ ಅಂತ ಏನು ಹೇಳ್ತೀವಿ, ಇಷ್ಟೊತ್ತಿಗೆ ಇಷ್ಟು ಪೂಜೆ ಮಾಡಲೇಬೇಕು, ಇಂಥ ದೇವರ ದರ್ಶನವನ್ನು ಮಾಡಲೇಬೇಕು, ಇಂಥ ಗುರುಗಳ ದರ್ಶನವನ್ನು ಪ್ರಸಾದವನ್ನು ತಗೊಂಡು ಬರಬೇಕು ಅಂತಕ್ಕಂಥ ಒಂದು ನೈಷ್ಠಿಕತೆ ಏನಿದೆ, ಈ ರೀತಿಯ ಒಂದು ಮನೋಭಾವ ಹೆಚ್ಚು ಬೆಳೀತಕ್ಕಂಥದ್ದು ಒಳ್ಳೆಯದು. ಮಾಡಿ. ಶುಭ ಕಾರ್ಯದಲ್ಲಿ ಸ್ವಲ್ಪ ನಿಧಾನ ಆಗ್ತದೆ. ಶುಕ್ರನು ಬುಧನು ಸ್ವಲ್ಪ ಬಲಹೀನರಾಗಿರ್ತಕ್ಕಂತಹ, ಕುಜನನ್ನು ಬೆರೆತ ಒಂದು ಸ್ಥಿತಿ, ಬಲಹೀನರಾಗಿರ್ತಕ್ಕಂಥ ಇದು ಸ್ವಲ್ಪ ನಿಧಾನ ಆಗ್ತದೆ. ಮಿಥುನ ರಾಶಿಯವರಿಗೆ ಈ ಶುಭ ಕಾರ್ಯಗಳು, ಏನಾದರೂ ಒಂದು ಹೂಡಿಕೆಯೋ, ಮನೆ ಕಟ್ಟೋದೋ, ಸೈಟ್ ತಗೊಳ್ಳೋದೋ, ಮದುವೆನೋ, ಮುಂಜಿಯೋ, ಸ್ವಲ್ಪ ಕಿರಿಕಿರಿ ಅಡೆತಡೆಗಳೆಲ್ಲ ಬರ್ತದೆ. ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಸಿಕೊಂಡು ಹೋಗಿ. ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡಿ, ಅಭಿಷೇಕ ಸೇವೆಯನ್ನು ಮಾಡಿ, ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿ, ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯವರಿಗೆ ವಿಶೇಷ ಈ ದೈವಾನುಕೂಲ ಉಂಟಾಗಲಿ, ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥ ವಿಘ್ನಗಳು ಪರಿಹಾರ ಆಗಲಿ. ಕರ್ಕರಾಶಿ, ಇವರಿಗೆ ಷಷ್ಠದಲ್ಲಿ ಅಷ್ಟಮದಲ್ಲಿ ಪಾಪಗ್ರಹರು ಇರುವ ಒಂದು ತಿಂಗಳು ನಡೀತಾ ಇದೆ. ಸ್ವಲ್ಪ ಚಿಂತೆಗಳು ಬೆಳೀತದೆ. ಕರ್ಕರಾಶಿಯವರಿಗೆ, ಸ್ತ್ರೀಯರಿಗೆ ವಿಶೇಷವಾಗಿ, ವಿದ್ಯಾರ್ಥಿಗಳಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ, ಈ ಮಕ್ಕಳ ಬಗ್ಗೆ ಇದೆಲ್ಲ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗ್ತದೆ. ಅನಾರೋಗ್ಯವೂ ಕೂಡ ಸ್ವಲ್ಪ ಬೆಳೆಯುವಂತಹ ತಿಂಗಳು. ಹೆಚ್ಚು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಚಿಂತೆ, ಅನಾವಶ್ಯಕವಾಗಿ ಚಿಂತೆ ಮಾಡ್ತಕ್ಕಂಥ ಜನರು ಜಾಸ್ತಿ ಇದ್ದಾರೆ. ಅದು ವಿಶೇಷವಾಗಿ ಸ್ತ್ರೀಯರಲ್ಲಿ. ಕಾಲದ ಪ್ರಭಾವ, ದಿನ ಕಳೆದಂತೆ ಅನಾವಶ್ಯಕವಾಗಿ ಚಿಂತೆ ಮಾಡ್ತಕ್ಕಂತಹ ದೋಷಗಳಿಗೆ ಜನ ಒಳಗಾಗ್ತಾ ಇದ್ದಾರೆ. ಅದು ಜಾಸ್ತಿ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಏನಕ್ಕೋಸ್ಕರ ಚಿಂತೆ ಮಾಡಬೇಕು ಅಂತಂತ ಯೋಚನೆ ಮಾಡಬೇಕಷ್ಟೆ. ಯಾವ ಚಿಂತೆಯಿಂದ ಒಂದು ಪರಿಹಾರ ಸಿಗ್ತದೋ ಅದಕ್ಕೆ ಚಿಂತೆ ಮಾಡಬೇಕು. ಯಾವುದು ಅಪರಿಹಾರ್ಯವೋ ಅಥವಾ ಯಾವುದೋ ಗತಕಾಲದ ಯಾವುದೋ ಆಗೋಗಿರ್ತಕ್ಕಂತಹ ವಿಷಯವೋ ಅದನ್ನು ಹಿಡ್ಕೊಂಡು ಚಿಂತೆ ಮಾಡೋದ್ರಿಂದ ಫಲ ಏನು? ಅದಕ್ಕಿಂತ ಚಿಂತೆ ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ, ಚಿಂತೆ ಯಾಕೆ ಮಾಡತಿದ್ದಿ ಚಿನ್ಮಯನಿದ್ದಾನೆ ಅಂತ ದಾಸರ ಮಾತೇನಿದೆ. ಚಿಂತೆ, ಅನಾವಶ್ಯಕವಾಗಿರ್ತಕ್ಕಂಥ ಚಿಂತೆ ಮಾಡೋದಕ್ಕಿಂತ ಭಗವಂತನ ನಾಮಸ್ಮರಣೆ ಮಾಡಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಂತ ಅದರ ತಾತ್ಪರ್ಯ. ಹರಿನಾಮ ಜಪ, ದುರ್ಗಾದೇವಿಯ ದರ್ಶನ, ಕುಂಕುಮಾರ್ಚನೆ, ದೀಪ ನಮಸ್ಕಾರ,
ಇತ್ಯಾದಿ ಯಾವುದು ನಿಮಗೆ ಸುಲಭ ಸೇವೆಯೋ ಅದನ್ನು ಕರ್ಕ ರಾಶಿಯವರು ಮಾಡಿ ನಮಸ್ಕಾರ ಮಾಡಿ ಒಳ್ಳೆಯದಾಗ್ತದೆ. ಸಿಂಹರಾಶಿ ಅಧಿಕಾರ ವಿಸ್ತರಣಾ ಯೋಗ ಅಂತಂತ ರಾಶೀಶ್ವರನು ಪಂಚಮದಲ್ಲಿ ಇದ್ದು ಪಂಚಮದಲ್ಲಿ ಚತುರ್ಗ್ರಹ ಯೋಗವಿದ್ದು ಶನಿಯ ಬಾಧೆಯೂ ಇಲ್ಲದೇ ಇರತಕ್ಕಂತಹ ಏಕಾದಶದಲ್ಲಿ ಗುರುವು ಇರೋದು ಮುಂದುವರಿತಕ್ಕಂತಹ ತಿಂಗಳು ಸಿಂಹರಾಶಿಗೆ. ನೀವು ಇರ್ತಕ್ಕಂತಹ ಲೈನು ಅದು ವೈದ್ಯಕೀಯ ಇರ್ಬೋದು, ರಾಜಕೀಯ ಇರ್ಬೋದು, ಮೆಡಿಸಿನ್ ಲೈನ್ ಇರ್ಬೋದು, ಟೆಕ್ನಾಲಜೀಸ್ ಇರ್ಬೋದು, ಆಯಾ ಲೈನಲ್ಲಿ ನಿಮ್ಮ ಕೆಲಸಗಳು ವಿಸ್ತಾರ ಆಗ್ತದೆ. ಉದ್ಯೋಗದಾತರು ಕೂಡ ಅವರ ಕೆಲಸವನ್ನು ವಿಸ್ತರಣೆ ಮಾಡಿಕೊಳ್ತಕ್ಕಂಥದ್ದು, ಪ್ರಯಾಣಾದಿ ವಾಹನ ಲಾಭಗಳು, ಅನುಕೂಲ ಇತ್ಯಾದಿ ಅನೇಕ ಸತ್ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೂರ್ಯನಾರಾಯಣನ ಜಪ, ಸೂರ್ಯನ ಅಷ್ಟೋತ್ತರ, ರಾಮಚಂದ್ರನ ಅಷ್ಟೋತ್ತರ, ಹತ್ತಿರದಲ್ಲಿ ಎಲ್ಲಾದರೂ ಸೂರ್ಯನಾರಾಯಣನ ದೇವಸ್ಥಾನ ಇದ್ದರೆ ಅಲ್ಲಿ ಒಂದು ಅರ್ಚನೆ, ದರ್ಶನ, ವಿಷ್ಣುವಿನ ಯಾವುದೇ ವಿಷ್ಣುವಿನ ಮೂರ್ತಿಯ ದರ್ಶನ, ಪೂಜೆ, ವಿಶೇಷವಾಗಿ ನರಸಿಂಹದೇವರು, ರಾಮದೇವರು ಇದರ ಸೇವೆಯನ್ನು ಮಾಡಿ. ಅಷ್ಟಮದ ಶನಿ ಇದು ಕಂಟಿನ್ಯೂ ಆಗ್ತಕ್ಕಂತಹ ವರ್ಷದಲ್ಲಿ ಇದ್ದೀರಿ. ಹಾಗಾಗಿ ನರಸಿಂಹದೇವರ ವಿಶೇಷ ಆರಾಧನೆಯನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ ಸಿಂಹರಾಶಿಯವರಿಗೆ, ಮಾಡಿಕೊಂಡು ಹೋಗಿ ಒಳ್ಳೆಯದಾಗ್ತದೆ. ಮುಂದೆ ಕನ್ಯಾ ರಾಶಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಅಧಿಕಾರ ಪ್ರಾಪ್ತಿ ಅಥವಾ ಉದ್ಯೋಗ ಪ್ರಾಪ್ತಿ, ಅಧಿಕಾರದಲ್ಲಿ ಇರ್ತಕ್ಕಂಥವರಿಗೆ ಒಂದು ರೀತಿಯ ಬಡ್ತಿ, ಸಂಬಂಧಗಳಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ದ್ವಿತೀಯಾಧಿಪತಿಯು ತೃತೀಯಾಧಿಪತಿಯು ಚತುರ್ಥದಲ್ಲಿ ಬಾಧಕರಾಗಿ ಶತ್ರುಗಳೊಂದಿಗೆ ಇರ್ತಕ್ಕಂಥದ್ದು. ನೀವೇನು ಮಾತಾಡ್ತೀರಿ, ಎಷ್ಟು ಮಾತಾಡ್ತೀರಿ, ಯಾವ ಶಬ್ದ ಬಳಸ್ತೀರಿ, ಇದೆಲ್ಲ ಸ್ವಲ್ಪ ಅದರ ಮೇಲೆ ದುಷ್ಪರಿಣಾಮಗಳು ಉಂಟಾಗ್ತದೆ ಗ್ರಹಚಾರ ಕೆಟ್ಟಾಗ. ಆಗ ಸ್ವಲ್ಪ ಮನಸ್ತಾಪಗಳು ಬಂದು ಬೇಸರ ಪಟ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಬೇಡಿ ಅಂತಂತ ತಿಳ್ಕೊಳ್ಬೇಕು. ತಾಳ್ಮೆಯಿಂದ ಮಾತು, ತಾಳ್ಮೆಯಿಂದ ಖರ್ಚು. ಕನ್ಯಾ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಒಳ್ಳೆಯ ಪ್ರಗತಿ ಉಂಟಾಗ್ತಕ್ಕಂತಹ ವರ್ಷ ಇದೆ. ಮಾಸವೂ ಹಾಗೇ ಇದೆ. ಶ್ರೀ ಗಣಪತಿ ದೇವರ ವಿಶೇಷ ಸೇವೆ, ಗುರು ಪ್ರಾರ್ಥನೆ, ರಾಯರು, ನಿಮ್ಮ ಇಷ್ಟ ಗುರುಗಳು, ವಿಶೇಷವಾಗಿ ರಾಯರು, ಇವರ ಸೇವೆಯನ್ನು ಮಾಡ್ತಾ ಮುಂದುವರಿಯಿರಿ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ತುಲಾರಾಶಿ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ, ತಾಳ್ಮೆ ಇರಬೇಕು. ರಾಶೀಶ್ವರನಿಗೆ ಬಲ ಇಲ್ಲ. ಗುರುವು ನಿಮ್ಮ ರಾಶಿಯನ್ನು ನೋಡ್ತಾರೆ 9ನೇ ಮನೆಯಿಂದ. ಸ್ವಲ್ಪ ನಿಧಾನವಾಗಿ ಪ್ರಗತಿ ಆಗ್ತದೆ. ಸಂಬಂಧಗಳಲ್ಲಿ ಸ್ವಲ್ಪ ಸಮಾಧಾನದಿಂದ ವ್ಯವಹರಿಸಬೇಕು. ದ್ವಿತೀಯ ಪತಿಯು ತೃತೀಯದಲ್ಲಿ ರಾಶೀಶ್ವರನನ್ನು ಸೇರಿಕೊಂಡಿರ್ತಕ್ಕಂಥ ಒಂದು ದೋಷ ಉಂಟು. ಪಂಚಮದ ರಾಹುವಿನ ದೋಷವೂ ಉಂಟು. ಮಂಗಳವಾರದಂದು ಸುಬ್ರಹ್ಮಣ್ಯ ನಾಗದೇವರ ದರ್ಶನ, ತೀರ್ಥ ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ದುರ್ಗಾದೇವಿಯ ಅರ್ಚನೆ, ಅಲಂಕಾರ, ದೀಪ ನಮಸ್ಕಾರ, ಯಾವುದು ಸುಲಭದಲ್ಲಿ ನಿಮಗೆ ನೆಮ್ಮದಿಯನ್ನು ತರುತ್ತದೋ ಆ ಪೂಜೆಯನ್ನು ಮಾಡ್ತಾ ಮುಂದುವರಿತಕ್ಕಂಥದ್ದು ತುಲಾರಾಶಿಯವರು.